ಬಿಜೆಪಿ ಸರ್ಕಾರ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ನೀಡಿದ್ದ ಮೀಸಲಾತಿಯನ್ನು ಕಾಂಗ್ರೆಸ್ ಸರ್ಕಾರ ಕಸಿದುಕೊಂಡಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಬಿ. ಶ್ರೀರಾಮುಲು ಆರೋಪಿಸಿದರು. ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ವತಿಯಿಂದ ಆಯೋಜಿಸಿದ್ದ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ದೊರೆಯುವ ಉದ್ದೇಶದಿಂದ ಸಂವಿಧಾನ ರೂಪಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಾವು ಸಚಿವರಾಗಿದ್ದಾಗ ನಾಯಕ ಸಮುದಾಯದ ಮೀಸಲಾತಿಯನ್ನು %.3 ರಿಂದ %7ಕ್ಕೆ ಹೆಚ್ಚಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಕಸಿದುಕೊಂಡಿದೆ. ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಚುನಾವಣೆಯಲ್ಲಿ ಜನರು ತಕ್ಕ ಉತ್ತರ ನೀಡಬೇಕು ಎಂದು ಕರೆ ನೀಡಿದರು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ನಾಯಕರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಓಡಾಡುತ್ತಾರೆ. ಆದರೆ ದಲಿತರು ಹಾಗೂ ಪರಿಶಿಷ್ಟ ಪಂಗಡದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದ ಅವರು, ಪೊಲೀಸ್, ಕಂದಾಯ, ಶಿಕ್ಷಣ ಹಾಗೂ ಕೃಷಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ಮೀಸಲು ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡದೆ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಸುಪ್ರೀಂಕೋರ್ಟ್ ಆದೇಶದಂತೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಬಿಜೆಪಿ ಸರ್ಕಾರ ನೀಡಿದ ಮೀಸಲಾತಿಯಿಂದ ಸಮುದಾಯದ ಅನೇಕರು ವೈದ್ಯರು, ಎಂಜಿನಿಯರ್ಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಕ್ಕೇರಿದ್ದಾರೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಮುನ್ನಡೆಯಬೇಕು ಎಂದು ಸಮುದಾಯಕ್ಕೆ ಕರೆ ನೀಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ರಾಜಕೀಯ ಜೀವನವನ್ನು ಉಲ್ಲೇಖಿಸಿದ ಶ್ರೀರಾಮುಲು, ಅವರನ್ನು ಚುನಾವಣೆಯಲ್ಲಿ ಸೋಲಿಸಲು ಕಾಂಗ್ರೆಸ್ ನಾಯಕರು ಸಂಚು ರೂಪಿಸಿದ್ದರು ಎಂದು ಆರೋಪಿಸಿ, ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರೂ ಅರ್ಥಮಾಡಿಕೊಳ್ಳಬೇಕು ಎಂದರು. ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮಾತನಾಡಿ, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ವಾಲ್ಮೀಕಿ ನಿಗಮ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೂ ಬಿಜೆಪಿ ಕೊಡುಗೆ ನೀಡಿದೆ. ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಸಮುದಾಯವನ್ನು ಕೇವಲ ಮತಬ್ಯಾಂಕ್ ಆಗಿ ಬಳಸಿಕೊಂಡಿದೆ. ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಅವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಸಮುದಾಯದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ನಿರೀಕ್ಷಿತ ಕೊಡುಗೆ ನೀಡಿಲ್ಲ. ಅಧಿಕಾರ ಮತ್ತು ಸಚಿವ ಸ್ಥಾನಕ್ಕಾಗಿ ಮಾತ್ರ ರಾಜಕೀಯ ಕಾಂಗ್ರೆಸ್ ಪಾರ್ಟಿ ಬಂಗಾಳದಲ್ಲೂ 70 ವರ್ಷಗಳ ಆಡಳಿತ ಮಾಡಿದ ಸೂಚಕತೆ ಕೆಲಸ ಮಾಡಿದೆ. ಆದರೆ ಭಾರತೀಯ ಜನತಾ ಪಕ್ಷ ಯಾವುದೇ ಅಧಿಕಾರಕ್ಕೆ ಬಂದಿದೆ, ಅಧಿಕಾರಕ್ಕೆ ಬಂದಾಗಲೆಲ್ಲ ಉನ್ನತ ಕೊಡುಗೆ ಕೊಡ್ತಾರೆ. ವಾಲ್ಮೀಕಿ ಘೋಷಣೆ ಮಾಡಿಕೊಡೋನು ಭಾರತೀಯ ಜನತಾ ಪಾರ್ಟಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿಕೊಡೋನು ಭಾರತೀಯ ಜನತಾ ಪಾರ್ಟಿ, ಇವತ್ತು ನಮಗೆ ಮೀಸಲಾತಿ ಕೊಟ್ಟಿದ್ದು ಕೊಡೋನು ಭಾರತೀಯ ಜನತಾ ಪಾರ್ಟಿ. ಇವತ್ತು ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ಹೀಗೆ ಅನೇಕ ಕಾಮಗಾರಿಗಳನ್ನ ನಮಗೆ ಕೊಟ್ಟಿದ್ದು ಕೊಡೋನು ಭಾರತೀಯ ಜನತಾ ಪಾರ್ಟಿ. ಇಷ್ಟೆಲ್ಲ ಮಾಡಿಕೊಡೋನು ಮೊನ್ನೆ ಮೀಸಲಾತಿ ಕೊಟ್ರೆ ಅದಕ್ಕೆ ನಮ್ಮ ಸಮುದಾಯ ಏನಂತ ಪರಿಣಾಮ ಕೊಡ್ತಂದ್ರೆ 15 ಎಸ್ಟಿ ರಿಸರ್ವೇಶನ್ ಕ್ಷೇತ್ರಕ್ಕಂತ ಮೀಸಲಾತಿ ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿ ಎಲ್ಲರೂ ಅಭ್ಯರ್ಥಿಗಳು ಸೋತವರು. ಇದು ಬಹಳ ನೋವಿನ ಸಂಗತಿ. ಆದ್ರೆ 15 ಜನ ಕಾಂಗ್ರೆಸ್ ಎಮ್ಎಲ್ಎ ಗೆದ್ದು ಬಂದ್ರೆ ಇವತ್ತು ಅವರು ಸಮಾಜಕ್ಕೋಸ್ಕರ ಆಗಲಿ ಅಥವಾ ನಮ್ಮ ಒಂದು ಸಮುದಾಯಕ್ಕೆ ಎಸ್ಟಿ ಸಮುದಾಯಕ್ಕೋಸ್ಕರ ಆಗಲಿ ಅವ್ರು ಏನು ಮಾಡ್ತಾರೆ. ಇವತ್ತು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಅಧಿಕಾರಿ ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಏಳಿಗೆಗೋಸ್ಕರ ದುಡ್ಡಿದ್ದಾರೆ. ಇವತ್ತು ನಮ್ಮ ಒಂದು ಸಮುದಾಯಕ್ಕೆ ಅವ್ರ ಕೊಡುಗೆ ಏನಿಲ್ಲ. ಇವತ್ತು ಮುಖ್ಯ ಅತಿಥಿಗಳು ಹಾಗಾಗಿ ಒಂದು 10 ನಿಮಿಷಗಳ ಕಾಲ ಪಿಪಿಟಿ ಕಾರ್ಯಕ್ರಮ ಆಗೋವರೆಗೂ ಮುಂದ್ಗಡೆ ವಿಐಪಿ ಚೇರ್ಗಳನ್ನ ಬಿಟ್ಕೊಡ್ಬೇಕಂತ ಬರ್ತಾ ಇಲ್ಲ. ನಿನಗೆ ಇಷ್ಟೊಂದು ವಿದ್ಯಾರ್ಥಿನಿಯರ ಪರವಾಗಿ ನಿಮಗೆ ಕಳಕಳಿದ್ರಿಗೆ ಇವತ್ತು ಆ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾರೆ, ಬಾಯಿ ಬಂದು ಮಾತಾಡ್ತಾರೆ. ನಾನು ಅವ್ರಿಗೇನ ಗೃಹ ಮಂತ್ರಿಗಳಾಗಿ ಎಲ್ಲ ರೀತಿಯಲ್ಲಿ ಯೋಗ್ಯತೆ ಮೀರಿಯನ್ನು ಅವ್ರಿಗೆ ಹುದ್ದೆ ಸಿಕ್ಕಿದೆ. ಇವತ್ತು ನೀಟ್ ವಿಚಾರದಲ್ಲಿ ಪಾಪ ಮಕ್ಕಳು ಈ ಪೊಲೀಸ್ ಸ್ಟೇಷನ್ದಲ್ಲಿ 3 ತಾಸು 4 ತಾಸು ಕುಂತಾರೆ ಕಂಪ್ಲೇಂಟ್ ಕೊಡಬೇಕಂದ್ರೆ ಹೆಣ್ಮಕ್ಳನ್ನ ಗಂಡ್ಮಕ್ಳೆಲ್ಲರೂ ಕೂಡ ರಾತ್ರಿಯೆಲ್ಲ ಹಿಡ್ಕೊಂಡು ರಾತ್ರಿ ಬೇರೆ ಪ್ರೆಜರ್ಗಿಂತ ಲಾಸ್ಟ್ಗೆ 6-7 ತಾಸು ಆದಮೇಲೆ ಕಂಪ್ಲೇಂಟ್ ತೊಗೊಂಡಂಥ ಕೆಲಸ ಮಾಡ್ತಾರೆ. ಇದು ನಿಮ್ಮ ಸರ್ಕಾರ ನಡೆಸ್ತಾ ಇದ್ದಂಥದ್ದು. ಬರಗಾಲ ಬಂದಿದೆ, ಇವತ್ತು ಹಣವನ್ನು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಗಾದಂಥ ಕಾನೂನನ್ನು ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದಾನ. ಕೇವಲ ನೀಟ್ ಪರೀಕ್ಷೆನ ಸೋರಿಕೆ, ಪ್ರಶ್ನೆ ಪತ್ರಿಕೆ ವಿಚಾರವನ್ನು ಇವತ್ತೇ ಸೋರಿಕೆ ಅಲ್ಲ, ಭಾಳಷ್ಟು ಸೋರಿಕೆ ಆಗಿದೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಗಟ್ಟಿಯಾದಂಥ ನಿಲುವು
ಈ ದೇಶದಲ್ಲಿದ್ದಂಥ ವಿದ್ಯಾರ್ಥಿನಿಯರು ಯುವಕರ ಪರವಾಗಿ ನಿಲ್ಲಬೇಕು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳು ಇನ್ನು ಮುಂದೆ ಯಾವುದೇ ವಿಚಾರಗಳು ಈ ರೀತಿ ಆಗಬಾರ್ದು ಅನ್ನೋಂಥ ಕಾರಣದಿಂದ ಪ್ರಶ್ನೆ ಪತ್ರ ಸೋರಿಕೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಗಟ್ಟಿಯಾದಂಥ ನಿಲುವುಗಳನ್ನು ತರುವ ಮೂಲಕ ವಿಶೇಷವಾದಂಥ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡುವಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಹಂಗಾಗಿ ಮುಖ್ಯಮಂತ್ರಿಗಳೇ ಎಲ್ಲಿದಿರ್ತಾವೆ ನಮ್ಮ ಕಡೆ ಬಂದು ನೋಡ್ರಲ್ಲ, ಮೊನ್ನೆ ಚಿತ್ರದುರ್ಗ ಜಿಲ್ಲೆ ಬಂದಿದ್ರಿ, ಏನು ಮಾಡಿದ್ರಿ? ಚಿತ್ರದುರ್ಗ ಜಿಲ್ಲೆ ಬಂದು ಏನು ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಸಾಕಾ? ಪರಿಹಾರ ಬೇಕಿಲ್ಲಲ್ಲ? ನಮ್ಮ ರೈತರೆಲ್ಲರೂ ಗುಳಿಗೆ ಹೋಗ್ತಾ ಇದ್ರೆ ನೀರಿಲ್ಲ, ಕುಡಿಲಿಕ್ಕೆ ದನಕರುಗಳಿಗೆ ಮೇವಿಲ್ಲ, ಪರಿಹಾರನ ಘೋಷಣೆ ಮಾಡ್ರಲ್ಲ. ಇವತ್ತು ಕೇಂದ್ರಕ್ಕೆ ಪತ್ರ ಬರೆದ್ರೆ ಸಾಕ? ಕೇಂದ್ರದಿಂದ ಏನು ಕೊಡ್ಬೇಕು ಕೊಟ್ಟೇ ಕೊಡ್ತಾರ. ನೀನು ಕೊಡಲ್ಲ, ಏನು ಕೊಡ್ತೀನಿ ನೀನು ಘೋಷಣೆ ಮಾಡು.